ನಮಸ್ಕಾರ. ಓಂ ಸಾಯಿರಾಮ್. ನಿಮ್ಮ ಎಂಗೇಜ್ಮೆಂಟ್ ಅಚಾನಕ್ ಆಗಿ ಮುರಿದು ಹೋಗಿದೆಯಾ? ಮದುವೆಯ ಕನಸು ಕಣ್ಣಲ್ಲಿ ಈಗ ಬರೀ ನೀರು ತುಂಬಿದೆಯಾ? ನನ್ನ ಜೀವನ ಯಾಕೆ ಹೀಗಾಯ್ತು? ಎಲ್ಲರ ಮುಂದೆ ನನಗೆಲ್ಲ ಅವಮಾನ ಆಯ್ತಲ್ಲ ಅಂತ ನೀವು ಒಂಟಿಯಾಗಿ ಕೂತು ಅಳ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಬಾಬಾ ನಿಮ್ಮನ್ನು ಸುಮ್ಮನೆ ಈ ವಿಡಿಯೋ ನೋಡುವಂತೆ ಮಾಡಿಲ್ಲ. ನಿಮ್ಮ ನೋವಿಗೆ ಮದ್ದು ನೀಡಲು ಬಾಬಾ ಅವರೇ ಈ ಸಂದೇಶ ಕಳುಹಿಸಿದ್ದಾರೆ. ಕೊನೆ ತನಕ ನೋಡಿ, ನಿಮ್ಮ ಕಣ್ಣೀರು ಮಾಯವಾಗುತ್ತದೆ. ಒಂದು ಎಂಗೇಜ್ಮೆಂಟ್ ಮುರಿದು ಹೋದರೆ ಅದು ಜೀವನದ ಅಂತ್ಯನಾ? ಖಂಡಿತ ಅಲ್ಲ. ಅದು ದ್ವಾರಕಾಮಾಯಿಯಲ್ಲಿ ಬಾಬಾ ಹೇಳಿದ ಒಂದು ಮಾತು ಇವತ್ತು ನಿಮ್ಮ ಬದುಕಿಗೆ ಅನ್ವಯಿಸುತ್ತೆ. ನಮಗೆ ಯಾವುದು ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ ನಮಗಿಂತ ಹೆಚ್ಚಾಗಿ ಬಾಬಾರವರಿಗೆ ಗೊತ್ತಿರುತ್ತೆ. ನಿಮ್ಮ ನಿಶ್ಚಿತಾರ್ಥ ಮುರಿಯಲು ಸಾಯಿಬಾಬಾ ಅವರೇ ಕಾರಣವಾ? ಹೌದು ಅಂದ್ರೆ ಅದರ ಹಿಂದೆ ಬಾಬಾ ಯಾವ ಒಂದು ದೊಡ್ಡ ಪವಾಡ ಅಡಗಿಸಿದ್ದಾರೆ? ಬನ್ನಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಸಾಯಿ ಭಕ್ತರೆ, ಇವತ್ತು ನಿಮ್ಮ ಮನಸ್ಸು ತುಂಬಾ ಭಾರವಾಗಿದೆ ಅಂತ ಗೊತ್ತಿದೆ. ಮನೆ ತುಂಬಿದ್ದ ಸಂಭ್ರಮ ಈಗ ಮೌನವಾಗಿದೆ. ಆದ್ರೆ ನಿಮ್ಮ ಕನ್ಸೆಲ್ಲ ಸುಳ್ಳಾಗೋಯ್ತಲ್ಲ ಅಂತ ನೀವು ನೋವನ್ನ ಪಡ್ತಾ ಇದ್ದೀರಾ, ಕಾಡ್ತಾ ಇದೆ ನಿಮಗೆ. ಆದ್ರೆ ನೆನ್ಪಿಡಿ, ಬಾಬಾ ಒಂದು ಬಾಗಿಲು ಮುಚ್ಚಿದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಬಾಗಿಲು ನಿಮ್ಗಾಗಿ ತೆರೆಯಲಿದ್ದಾರೆ ಅಂತ ಅರ್ಥ ಆಗಿರುತ್ತೆ. ಈ ನೋವು, ಈ ಅವಮಾನ ಇವೆಲ್ಲ ಹಿಂದೆ ಒಂದು ಬಾಬಾರ ಅದ್ಭುತ ಸದುದ್ದೇಶ ಇದ್ದೇ ಇರುತ್ತೆ. ಅದು ಏನು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕೆ ಬಾಬಾರವರು ನಿಮ್ಮ ಎಂಗೇಜ್ಮೆಂಟ್ ನ ಮುರಿದ್ರು, ಯಾರೆಲ್ಲರ ಕೈವಾಡ ಇದೆ, ಯಾಕೆ ಈ ಒಂದು ಸಿಚುವೇಶನ್ ನೀವು ಫೇಸ್ ಮಾಡೋದಕ್ಕೆ ರೀಸನ್ಸ್ ಏನು, ಅದಕ್ಕೆ ನೆಕ್ಸ್ಟ್ ಫಲ ಏನಾಗಿರುತ್ತೆ, ನಿಮ್ ಕನ್ಸು ನನ್ಸಾಗುತ್ತಾ, ಪ್ರತಿಯೊಂದಕ್ಕೂ ಉತ್ತರ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸೋದಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಬರ್ರಿ, ಹಾಗಾದ್ರೆ ಹೆಚ್ಚಿನ ಟೈಮ್ನ ವೇಸ್ಟ್ ಮಾಡದೆ ಇವತ್ತಿನ ಸಂದೇಶನ, ನಿಮ್ಮ ಪ್ರಶ್ನೆಗೆ ಉತ್ತರನ ಬಾಬಾರವರು ಏನ್ ಕೊಡ್ತಾರೆ ಅಂತ ತಿಳಿದುಕೊಳ್ಳೋಣ. ಈ ವಿಡಿಯೋ ನೋಡ್ತಾ ಇರೋ ನೀನು ಇವತ್ತು ಒಳಗೊಳಗೆ ತುಂಬಾ ಅಳ್ತಾ ಇದೆಯಾ ಅಲ್ವಾ? ಎಂಗೇಜ್ಮೆಂಟ್ ಅಂದ್ರೆ ಬರೀ ಉಂಗುರ ಅಲ್ಲ, 1000 ಕನಸುಗಳ ಒಡಂಬಡಿಕೆ. ಆ ಕನಸು ಮದುವೆ ತನಕ ಹೋಗುತ್ತೆ ಅಂತ ನಂಬಿದ್ರಿ, ಆದ್ರೆ ಎಲ್ಲವೂ ಅಚಾನಕ್ ಆಗಿ ಮುರಿದು ಬಿದ್ಬಿಟ್ಟಿದೆ. ನನ್ನ ಜೀವನ ಯಾಕೆ ಹೀಗಾಯ್ತು ಅಂತ ಅಳ್ತಾ ಇದ್ದೀಯಾ ಹಾಗೂ ಕೇಳ್ತಾ ಇದ್ದೀಯಾ. ಪೂಜೆ ಮಾಡ್ದೆ, ವ್ರತ ಮಾಡ್ದೆ, ಶ್ರದ್ಧೆ ಇಟ್ಟೆ, ಆದ್ರೂ ಈ ನೋವು ಯಾಕೆ ಅಂತ ಕೇಳ್ತಾ ಇದ್ದೀಯಾ. ಜನರ ಮಾತು, ಸಮಾಜದ ನೋಟ ಎಲ್ಲವೂ ಈಗ ಇನ್ನಷ್ಟು ನೋವು ಕೊಡ್ತಾ ಇದೆ. ರಾತ್ರಿ ನಿದ್ದೆ ಇಲ್ಲ, ಹಗಲು ಮನಸ್ಸಿಗೆ ಶಾಂತಿ ಇಲ್ಲ. ಈ ನೋವು ಬಾಬಾಗೆ ಕಾಣಿಸ್ತಿಲ್ವಾ ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ಕೇಳು ಮಗು, ಸಾಯಿಬಾಬಾ ಯಾವತ್ತೂ ತಮ್ಮ ಭಕ್ತರಿಗೆ ಕೆಟ್ಟದ್ದನ್ನು ಕೊಡೋದಿಲ್ಲ. ಬಾಬಾ ಹೇಳ್ತಾರೆ, ನಾನು ಕೊಡುವುದಕ್ಕಿಂತ ನಿನ್ನನ್ನು ಉಳಿಸೋದು ಮುಖ್ಯ ಆಗಿತ್ತು. ಆ ಎಂಗೇಜ್ಮೆಂಟ್ ಮುರಿದಿದ್ರೆ ಅಲ್ಲಿ ನಿನ್ನ ಭವಿಷ್ಯ ಸುರಕ್ಷಿತವಾಗಿರಲಿಲ್ಲ ಅಂತ ಅರ್ಥ. ನಿನಗೆ ಈಗ ಕಾಣಿಸ್ತಿರೋದು ನೋವು, ಆದ್ರೆ ಬಾಬಾಗೆ ಕಾಣ್ತಿರೋದು ನಿನ್ನ ಮುಂದಿನ ಜೀವನ. ಮದುವೆ ಆದ್ಮೇಲೆ ನರಳೋದಕ್ಕಿಂತ ಈಗಲೇ ನಿನ್ನನ್ನು ಪಾರು ಮಾಡಿದ್ದೇನೆ. ನಿನ್ನ ಕಣ್ಣೀರಿಗೆ ಬೆಲೆ ಕೊಡದವರು ಜೀವನ ಪೂರ್ತಿ ಜೊತೆಗಿದ್ದರೆ ಏನಾಗ್ತಿತ್ತು ಯೋಚಿಸಿ ನೋಡು. ಸುಳ್ಳಿನ ಮೇಲೆ ಕಟ್ಟಿದ ಸಂಬಂಧ ಯಾವತ್ತೂ ನಿಲ್ಲೋದಿಲ್ಲ. ಬಾಬಾ ಆ ಅಪಾಯದ ದಾರಿಯನ್ನೇ ಬಂದ್ ಮಾಡಿದ್ದಾರೆ. ಇದು ದೌರ್ಭಾಗ್ಯ ಅಲ್ಲ, ಇದು ಬಾಬಾ ಅವರ ಪರಮ ಕೃಪೆಯಾಗಿದೆ. ಜನ ಏನು ಹೇಳ್ತಾರೆ ಅನ್ನೋದೇ ನಿನ್ನನ್ನು ಹೆಚ್ಚು ಕಾಣ್ತಿದೆ ಅಲ್ವಾ? ಜನ ಇವತ್ತು ಮಾತಾಡ್ತಾರೆ, ನಾಳೆ ಮರೆತು ಬಿಡ್ತಾರೆ. ನಿನ್ನ ಜೀವನವನ್ನು ನೀನು ಬದುಕ್ಬೇಕಲ್ವಾ, ಜನ ಅಲ್ಲ. ಎಂಗೇಜ್ಮೆಂಟ್ ಮುರಿಯೋದು ಪಾಪವೂ ಅಲ್ಲ, ಅವಮಾನವೂ ಅಲ್ಲ. ತಪ್ಪು ಸಂಬಂಧದಿಂದ ಹೊರಬರೋದು ಧೈರ್ಯದ ಗುರುತು. ನೀನು ಮೋಸ ಮಾಡಿಲ್ಲ, ನೀನು ಯಾರನ್ನೂ ನೋಯಿಸಿಲ್ಲ, ಆದ್ರೂ ನೀನೇ ನೋವು ಅನುಭವಿಸುತ್ತಿದ್ದೀಯ. ಬಾಬಾ ನಿನ್ನ ಜೊತೆ ಇರುವಾಗ ಯಾವ ಮಾತು ಕೂಡ ನಿನ್ನನ್ನು ಕುಗ್ಗಿಸಲಾರದು. ಈ ಅವಮಾನವೇ ನಾನು ನಿನ್ನ ಶಕ್ತಿಯಾಗಿ ಬದಲಾಯಿಸ್ತಿದ್ದೇನೆ. ಅದನ್ನ ನೀನು ಭರವಸೆಯಿಂದ ಹೇಳ್ಬೇಕು. ಅದನ್ನು ಬಾಬಾರವರು ಭರವಸೆಯಿಂದ ಹೇಳ್ತಿದ್ದಾರೆ. ಅಳ್ಬೇಡ ಮಗು, ಸಾಯಿ ನಿನ್ನ ಕೈ ಬಿಡೋದಿಲ್ಲ. ಗಾಯಗಳಿಗೆ ಸಮಯವೇ ಮದ್ದು. ಈಗ ನಿನಗೆ ಬೇಕಿರೋದು ಉತ್ತರ ಅಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರು. ಸಬೂರಿ, ಇದೇ ಬಾಬಾರ ದಾರಿ. ನಿನ್ನ ಕಣ್ಣೀರಿನ ಪ್ರತಿಯೊಂದು ಹನಿಗೂ ಬಾಬಾ ಲೆಕ್ಕ ಇಟ್ಟಿದ್ದಾರೆ. ನಿನ್ನನ್ನು ತಿರಸ್ಕಾರ ಮಾಡಿದ ಜಾಗದಲ್ಲಿ ನಿನ್ನನ್ನು ಗೌರವ ಸಿಗೋ ಹಾಗೆ ಮಾಡ್ತಾರೆ. ಈ ಕಷ್ಟ ನಿನ್ನನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತದೆ. ನೀನು ಒಂಟಿಯಲ್ಲ, ಬಾಬಾ ನಿನ್ನ ಜೊತೆ ನಡೆಯುತ್ತಿದ್ದಾರೆ. ಈಗ ನಿನ್ನ ಮನಸ್ಸು ಭಾರವಾಗಿದ್ರೆ ಬಾಬಾ ಹೆಸರನ್ನು ಒಮ್ಮೆ ಕರೆಯುತ್ತಾ ಇರು. ಮನಸ್ಸಿಗೆ ಸ್ವಲ್ಪ ಶಾಂತಿ ಬರುತ್ತದೆ. ಬಾಬಾ ಹೇಳ್ತಾರೆ, ನಾನು ಸಣ್ಣದನ್ನ ತೆಗೆದು ದೊಡ್ಡದನ್ನ ಕೊಡ್ತೀನಿ. ಹೋದದ್ದು ಬರೀ ಒಂದು ಸಂಬಂಧ, ನಿನ್ನ ಜೀವನ ಅಲ್ಲ. ನಿನ್ನ ಅರ್ಹತೆಗೆ ತಕ್ಕ ಸಂಗಾತಿಯನ್ನು ಬಾಬಾ ಹುಡುಕಿ ಕೊಡ್ತಾರೆ. ಆ ವ್ಯಕ್ತಿ ನಿನ್ನ ಕಣ್ಣೀರನ್ನು ಗೌರವಿಸುವವನಾಗಿರುತ್ತಾನೆ. ಆ ದಿನ ಬಂದಾಗ ನೀನೇ ಹೇಳ್ತೀಯ, ಬಾಬಾ ಅಂದು ಆ ಎಂಗೇಜ್ಮೆಂಟ್ ಮುರಿದಿದ್ದೇ ಒಳ್ಳೇದಾಯ್ತು ಅಂತ. ನಿನ್ನ ಮನೆಯಲ್ಲಿ ಮತ್ತೆ ಮಂಗಳವಾದ್ಯ ಮೊಳಗುತ್ತೆ, ನಿನ್ನ ಮುಖದಲ್ಲಿ ಮತ್ತೆ ನಗು ಅರಳುತ್ತೆ. ಅದು ತಾತ್ಕಾಲಿಕ ಅಲ್ಲ, ಶಾಶ್ವತ ನಗು. ಆ ಭರವಸೆ ಬಾಬಾ ಅವರದ್ದು. ಹಳೆಯ ಮೆಸೇಜ್ಗಳು, ಫೋಟೋಗಳು ನಿಧಾನವಾಗಿ ಅವನ್ನೆಲ್ಲ ತೆಗೆದು ಹಾಕ್ಬಿಡು. ನೋವು ಕೊಡುವವರ ಸಂಪರ್ಕ ಕಡಿಮೆ ಮಾಡ್ಕೋ. ಗುರುವಾರ ಬಾಬಾ ಹೆಸರಿನಲ್ಲಿ ಒಂದು ದೀಪ ಹಚ್ಚು. ದಿನಕ್ಕೊಮ್ಮೆ ಸಾಯಿರಾಮ್ ಅಂತ ಜಪ ಮಾಡು. ಸಾಯಿ ಸಚ್ಚರಿತ್ರೆ ಓದಲು ಶುರು ಮಾಡು. ನಿನ್ನ ತಂದೆ ತಾಯಿಗೆ ಧೈರ್ಯ ಕೊಡು.
ನೀನು ಗಟ್ಟಿಯಾಗಿದ್ರೆ ಎಲ್ಲರೂ ಗಟ್ಟಿಯಾಗುತ್ತಾರೆ. ಪ್ರತಿ ನೋವನ್ನು ಬಾಬಾ ಕೈಗೆ ಒಪ್ಪಿಸಿಬಿಡು. ನ್ಯಾಯ ಮಾಡುವ ಕೆಲಸ ಬಾಬಾರದ್ದು. ನೀನು ನಿನ್ನ ಬೆಳವಣಿಗೆಯ ಕಡೆ ಗಮನ ಕೊಡು. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಒಂದು ಮಾತು, ಎಂಗೇಜ್ಮೆಂಟ್ ಮುರಿದಿರೋದು ಅಂತಿಮ ಅಲ್ಲ, ಅದು ಹೊಸ ಆರಂಭ. ಬಾಬಾ ನಿನ್ನನ್ನು ಶೋಧಿಸುತ್ತಿದ್ದಾರೆ ಅಷ್ಟೇ. ಈ ಪ್ರಕ್ರಿಯೆಯಲ್ಲಿ, ಈ ಪರೀಕ್ಷೆಯಲ್ಲಿ ಗೆದ್ದರೆ ಮುಂದೆ ಬರೋದು ಸುಖದ ದಿನಗಳು. ನಿನ್ನ ಜೀವನ ವ್ಯರ್ಥ ಅಲ್ಲ, ಅಮೂಲ್ಯ. ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ಈ ಸಂದೇಶ ಇನ್ನೊಬ್ಬರಿಗೆ ಧೈರ್ಯ ಕೊಡಬಹುದು. ಶೇರ್ ಮಾಡಲು ಮರೆಯಬೇಡಿ. ನಿನ್ನ ಕಷ್ಟದ ದಿನಗಳು ಮುಗಿಯುವ ಸಮಯ ಹತ್ತಿರ ಇದೆ. ಭಯ ಬಿಡು, ಶ್ರದ್ಧೆ ಇಡು. ಸಾಯಿ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದಾರೆ. ನಿನ್ನ ಪ್ರಾರ್ಥನೆ ದರ್ಬಾರ್ ಮುಟ್ಟಿದೆ. ಶೀಘ್ರದಲ್ಲೇ ಶುಭ ಸಮಾಚಾರ ಬರುತ್ತೆ. ಎಲ್ಲವೂ ನಿನ್ನ ಒಳಿತಿಗೆ ಆಗ್ತಿದೆ. ಈ ಮಾತನ್ನು ಮನಸಾರ ನಂಬು. ಬಾಬಾ ನಿಮ್ಮ ಜೊತೆ ಇದ್ದಾರೆ. ಇವತ್ತು ಅಲ್ಲದಿದ್ದರೂ ನಾಳೆ ನಿನಗೆ ಅರ್ಥವಾಗುತ್ತದೆ. ನಿನ್ನ ಬಾಳು ಬಂಗಾರವಾಗಲಿದೆ. ಧೈರ್ಯವಾಗಿ ನಡೆ. ಓಂ ಸಾಯಿರಾಮ್. ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.